ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೋಡಿ ಅತ್ತೆ, ನಿಮ್ಗೆ ಇನ್ನೊಂದು ಚಾನ್ಸ್ ಕೊಡ್ತಾ ಇದ್ದೀನಿ. ನೀವೇ ಅವ್ರ ಹತ್ರ ಹೋಗಿ ಸಾರಿ ಕೇಳಿ ಅವ್ರನ್ನ ಒಳಗೆ ಕರ್ಕೊಂಡು ಬಂದರೆ ಸರಿ. ನಾನಾ? ಹೌದು, ಬರಬೇಡಿ ಅಂತ ಹೇಳಿರೋದು ನೀವೇ ಅಲ್ವಾ? ಅಂದಮೇಲೆ ನೀವೇ ತಪ್ಪಾಯಿತು ಅಂತ ಕೈ ಮುಗ್ದು ಅವ್ರನ್ನ ಒಳಗೆ ಕರ್ಕೊಂಡು ಬರಬೇಕು. ಇಲ್ಲ ಅಂದರೆ ಈಗಲೇ ನೀವು ಮಾಡಿರೋ ಗನಂದಾರಿ ಕೆಲಸನ ವೇದನ್ ಮುಂದೆ ಹೇಳ್ತೀನಿ. ಮಗಳು ಸೀಮಂತನ ನೋಡಬೇಕು ಅನ್ನೋ ಆಸೆಯಿಂದ ಅಡುಗೆಯವ್ರ ಥರ ಕೆಲಸ ಮಾಡಿಕೊಂಡು ಅಡುಗೆ ಮನೆ ಹತ್ರ ಇದ್ದಾರೆ. ನೀವೇ ಹೋಗಿ ಕ್ಷಮೆ ಕೇಳಿ ಕರ್ಕೊಂಡು ಬನ್ನಿ. ಹಲೋ, ಸಿಕ್ಕಿದ್ರಾ? ಹಲೋ, ಸಿಕ್ಕಿದ್ರಾ? ಓಕೆ. ರಜಾ, ಏನಾಯ್ತಂತೆ? ಯಾರಾದ್ರೂ ಏನೋ ಹೇಳಿದ್ರಾ? ಇಲ್ಲ ವಿಕ್ರಾಂತ್, ಎಲ್ಲ ಕಡೆನೂ ಹುಡುಕ್ತಾ ಇದ್ದಾರೆ. ಹಾಗಂದ್ರೆ ಮುಂದೇನು ಮಾಡೋದು ರಜಾ? ಅತ್ತೆ ಮಾವನ ಎಲ್ಲಿ ಅಂತ ಹುಡುಕೋದು? ಅದೇ ಗೊತ್ತಾಗ್ತಿಲ್ಲ ವಿಕ್ರಾಂತ್. ಎಲ್ಲ ಒಂಥರ ಮಿಸ್ಟ್ರಿ ಅನ್ನಿಸ್ತದೆ. ವೇದಾಂತ್ ಅವರೇ, ವಿಕ್ರಾಂತ್ ಅವರೇ, ನೀವಿಬ್ರು ಎಲ್ಲಿದ್ದೀರಾ? ನಿಮ್ಗೆ ಹುಡುಕಿ ಸಾಕಾಯ್ತು. ಶ್ರೀಮಂತ ಶಾಸ್ತ್ರಕ್ಕೆ ಮುಹೂರ್ತ ಮೀರ್ತಾ ಇದೆ. ಬನ್ನಿ, ಇನ್ನು ವೇಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅಮ್ಮ, ನಿಮಗೆ ಗೊತ್ತಲ್ವಾ, ಆರ್ತಿಯವರು ಒಪ್ಕೊಳ್ತಾ ಇಲ್ಲ. ಅವ್ರು ಒಪ್ದಿದ್ರೆ ಅವ್ರನ್ನ ಒಪ್ಸೋ ಜವಾಬ್ದಾರಿ ನಂದು. ನೀವು ಬನ್ನಿ. ಹಾಂ ವಿಕ್ರಾಂತ್, ಅಮ್ಮ ಎಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದಾರಲ್ಲ, ಖಂಡಿತ ಒಪ್ಪಿಸ್ತಾರೆ. ಬಾ ಹೋಗೋಣ. ಆರ್ತಿಯವರೇ, ಬನ್ನಿ ಹೋಗೋಣ. ನೀವು ಹೇಳಿದ್ರಿ ಅಂತ ನಾನು ರೆಡಿ ಆಗಿದ್ದೀನಿ. ಏನೇ ಆಗಲಿ, ಅಪ್ಪ ಅಮ್ಮ ಬರೋ ತನಕ ನಾನು ಎಲ್ಗೂ ಬರಲ್ಲ. ಅವ್ರು ಬಂದ್ರೇನೆ ಸೀಮಂತ ಶಾಸ್ತ್ರ ಎಲ್ಲ. ಆರ್ತಿಯವರೇ, ನನಗೆ ನಿಮ್ಮ ತಂದೆ ತಾಯಿ ಬರ್ತಾರೆ ಅನ್ನೋ ಭರವಸೆ ಇದೆ. ಅದೇ ಭರವಸೆನ ನೀವಿಟ್ಕೊಂಡು ಬನ್ನಿ. ಅಮ್ಮ, ಹೇಳ್ತಿರೋದು ನೋಡಿದ್ರೆ ನನಗೂ ಹಾಗೆ ಅನಿಸ್ತಾ ಇದೆ. ಅತ್ತೆ ಮಾವ ಬರ್ತಾರೆ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಅವರು ಆರ್ತಿಯವ್ರ ಸೀಮಂತ ಕಾರ್ಯಕ್ರಮನ ಮಿಸ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರ್ತಿಯವರೇ, ನೀವೇನು ತಲೆ ಕೆಡ್ಸ್ಕೊಳ್ಬಿಡಿ. ಅಮ್ಮ ಹೇಳಿದಾರಲ್ಲ, ಅದು ಹಾಗೆ ಆಗುತ್ತೆ. ಬನ್ನಿ, ತಲೆ ಕೆಡ್ಸ್ಕೊಳ್ಬಿಡಿ. ಹೌದು ವಿಕ್ರಾಂತ್, ನಾನು ಬಹಳ ಸಲ ಅಬ್ಸರ್ವ್ ಮಾಡಿದ್ದೀನಿ. ಅಮ್ಮ ಹೇಳಿದೆಲ್ಲ ನಿಜ ಆಗುತ್ತೆ. ನಾವು ಯಾವುದಾದ್ರೂ ವಿಷಯದಲ್ಲಿ ಕನ್ಫ್ಯೂಸ್ಡ್ ಆಗಿದ್ದಾಗ ಅಮ್ಮನ ಮುಖ ನೋಡಿದ್ರೆ ಸಾಕು, ಆ ಕೆಲಸ ಆಗುತ್ತಾ ಇಲ್ವ ಅಂತಾನೆ ಗೊತ್ತಾಗೋಗುತ್ತೆ. ಈಗಲೂ ಅಷ್ಟೆ, ಅಮ್ಮ ಹೇಳ್ತಿದ್ದಾರೆ ಅಂದಮೇಲೆ ಬರೀ ಅಮ್ಮ, ಮಂಜು ಅಪ್ಪ ಖಂಡಿತವಾಗ್ಲೂ ಬರ್ತಾರೆ. ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಬನ್ನಿ ಆರ್ತಿ, ನೀವೇನು ವರಿ ಮಾಡ್ಕೋಬೇಡಿ. ರೀ, ಅವಳು ಹೋಗಿದ್ದು ನೋಡಿದ್ರೆ ಏನಾದರೂ ಅವಾಂತರ ಮಾಡ್ಕೊಂಡ್ಬಿಡ್ತಾಳೆ ಅಂತ ಭಯ ಆಗ್ತಿದ್ಯಪ್ಪ.
ಪರಿಮಳ ಅವರೇ, ಮಂಜುನಾಥ್ ಅವರೇ, ನಾನು ನಿಮ್ಮನ್ನ ತುಂಬ ಹರ್ಟ್ ಮಾಡಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಸುಹಾಸಿನಿಯವರೇ, ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ನೀನು ಸುಮ್ಮನಿರಮ್ಮ. ಉಪ್ಪು ತಿಂದವರು ನೀರು ಕುಡಿಲೇಬೇಕು, ತಪ್ಪು ಮಾಡಿದವರು ಕ್ಷಮೆ ಕೇಳಲೇಬೇಕು. ಅದು ಅಲ್ಲದೆ ಇವ್ರು ಮಾಡಿರೋ ತಪ್ಪುಗಳಿಗೆ ಲೆಕ್ಕನೇ ಇಲ್ಲ. ನಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಇವ್ರ ಕಥೆನೇ ಬೇರೆ ಆಗಿರೋದು. ನೀವು ಬರೀ ಕ್ಷಮೆ ಕೇಳಿದ್ರಾಗಲ್ಲ, ಏನು ಘನಂದಾರಿ ಕೆಲಸ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳಿ. ನಿಮ್ಮ ಬಂಡವಾಳನ ಗೊತ್ತಾಗಬೇಕಲ್ಲ. ಏನು ಮುಖ ನೋಡ್ತಿದ್ದೀರಾ ಅತ್ತೆ? ಕ್ಷಮೆ ಕೇಳಿ. ನಾನು ನಿಮ್ಮನೆಗೆ ಬಂದು ನಿಮ್ಮ ಮಗಳ ಸೀಮಂತಕ್ಕೆ ಬರಬೇಡಿ ಅಂತ ನಿಮ್ಮನ್ನು ಹೆದರಿಸಿ ನಿಮ್ಗೆ ಅವಮಾನ ಮಾಡಿದ್ದೀನಿ. ದಯವಿಟ್ಟು ಅದು ಯಾವುದನ್ನೂ ಮನಸ್ಸಲ್ಲಿಟ್ಕೊಳ್ದೆ ಬಂದು ಸೀಮಂತ ಕಾರ್ಯನ ನಡೆಸ್ಕೊಡಿ. ನೀವು ಬರ್ದೇ ಇದ್ರೆ ಸೀಮಂತ ಕಂಪ್ಲೀಟ್ ಆಗಲ್ಲ. ಪ್ಲೀಸ್ ಬನ್ನಿ. ಬನ್ನಿಪ್ಪ. ಕಡೀರಮ್ಮ. ಆಯುರಾರೋಗ್ಯ ಪ್ರಾಪ್ತಿರಸ್ತು ಸಚ್ಚಿದಾನಂದ. ಶತಮಾನಂ ಭವತಿ ಶತಾಯುಷ್ಯೋ ಭವತಿ ಪ್ರತಿಷ್ಠಿತತೆ. ರೀ ಕಾಂತ, ನೀವು ಸ್ವಾಮೀಜಿ ಕಾಲಕ್ಕೆ ಬಿದ್ದು ಏನ್ ಬೇಕೋ ಕೇಳ್ಕೊಳ್ಳಿ. ಸಾರ್ಥಕ್ ಸರ್, ಸ್ವಾಮೀಜಿ ಬರ್ತಾ ಇದ್ದಂಗೆ ಅವ್ರ ಕಾಲಕ್ಕೆ ಡೈವ್ ಹಾಕಿ ಅವ್ರ ಪಾದನ ತೊಳೆದು ಆ ನೀರಲ್ಲಿ ಸರ್ಬತ್ ಮಾಡ್ಕೊಂಡು ಕುಡಿದ್ಬಿಟ್ಟಿದೀನಿ. ಈ ಸತಿ ಅವಾರ್ಡು ರಿವಾರ್ಡು ಎರಡು ನಂಗೆ. ಸರಿ ಸರಿ, ಸಿಗ್ಲಿ ಸಿಗ್ಲಿ. ದರಿದ್ರ ಬಾಳಲ್ಲಿ ಅದಾದ್ರೂ ಖುಷಿ ಸಿಗ್ಲಿ. ಸಾರ್ಥಕ್, ಅದ್ಯಾ ಸುವಾಸಿನಿ ಅಮ್ಮ ಅಮೂಲ್ಯ ಎಲ್ಲ ಕಾಣ್ತಿಲ್ವಲ್ಲ, ಎಲ್ಲಿ ಹೋದ್ರು? ನಾನು ಅದೇ ನೋಡ್ತಾ ಇದ್ದೆ. ನಾಡು ಬಂದ ಬಜಾರಿ ಎಲ್ಲಿ ಹೋಗಿದ್ದೆ ನೀನು? ಪಾಪ ಆರ್ತಿ ಅವ್ರನ್ನೊಬ್ಬರೇ ಬಿಟ್ಟು ಹೋಗಿದ್ಯಲ್ಲ. ಮೊದಲೇ ಅವ್ರು ಬೇಜಾರಾಗಿದ್ದಾರೆ. ನೀನು ಈ ಥರ ಟೈಮಲ್ಲಿ ಅವ್ರ ಜೊತೆಲೇ ಇರಬೇಕು. ಹೌದು ರೌಡಿ ಮೇಡಮ್, ಈ ಟೈಮಲ್ಲಿ ನೀವು ಅವ್ರ ಜೊತೆಗೆ ಇರಬೇಕು. ಯಾಕಂದ್ರೆ ನೆಕ್ಸ್ಟ್ ಸರ್ದಿ ನಿಮ್ದೇ ಅಲ್ವಾ. ಕಾಂತ, ವೇದಾಂತ್, ಯಾರು ಬೇಜಾರಾಗೋ ಅಗತ್ಯ ಇಲ್ಲ. ಅಪ್ಪ ಅಮ್ಮ ಆಗಲೇ ಬಂದಾಯ್ತು. ಏನ್ ಹೇಳ್ತಿದ್ಯಾ ಬಜಾರಿ? ಅವ್ರು ಆಲ್ರೆಡಿ ಬಂದಿದ್ದಾರ? ಎಲ್ಲಿದ್ದಾರೆ? ಅಲ್ಲೇ ಬರ್ತಿದ್ದಾರಲ್ಲ. ಅಮ್ಮ ಆರ್ತಿ,
ಅಂಜು, ಇವತ್ತು ನನ್ನ ಸೀಮಂತ ಅಂತ ಗೊತ್ತಿತ್ತು ತಾನೆ, ಆದರೂ ಯಾಕೆ ಈ ಥರ ಮಾಡಿದ್ರಿ? ಯಾಕೆ ನಾನು ಫೋನ್ ಪಿಕ್ ಮಾಡಲಿಲ್ಲ? ನಮಗೆ ಹೇಳ್ದೆ ಎಲ್ಲಿ ಹೋಗಿದ್ರಿ ನೀವು? ನೀವೇನೋ ಬರಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಸದ್ಯ ಕೊನೆಗೂ ಬಂದ್ರಲ್ಲ, ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಕ್ಕ, ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ನಿಂಗೆ ಸರ್ಪ್ರೈಸ್ ಕೊಡಬೇಕು ಅಂತ ಸುಹಾಸಿನಿ ಅತ್ತೆ ಅವ್ರನ್ನ ಲೇಟಾಗಿ ಬರೋದಕ್ಕೆ ಹೇಳಿದ್ರು ಅಲ್ವಾ ಅತ್ತೆ? ಹಾಂ, ನಾನೇ ಇವ್ರನ್ನ ಲೇಟಾಗಿ ಬರೋದಕ್ಕೆ ಹೇಳಿ. ಅತ್ತೆ, ಥ್ಯಾಂಕ್ ಯು ಸೋ ಮಚ್. ಅಗ್ರಜ, ವೈಜಯಂತಿ ಅಮ್ಮ ಹೇಳಿದ್ದು ನಿಜ ಆಗೋಯ್ತು. ಅತ್ತೆ ಮಾವ ಕರೆಕ್ಟ್ ಟೈಮ್ಗೆ ಬಂದರು. ಹೌದು ವಿಕ್ರಮ್, ವೈಜಯಂತಿ ಅಮ್ಮನ ಮಾತು ಯಾವತ್ತೂ ಸುಳ್ಳಾಗೋದಕ್ಕೆ ಸಾಧ್ಯನೇ. ತಡ ಮಾಡೋದು ಬೇಡ, ಸೀಮಂತ ಕಾರ್ಯನ ಸ್ಟಾರ್ಟ್ ಮಾಡ್ಬಿಡೋಣ. ಬನ್ನಿ. ನೂರು ನೂರು ಕೋಟಿ ಜನುಮಗಳಿಗೂ ಗೆಳತಿ, ಎಂದು ನೀನೆ ನನ್ನ ಒಲುಮೆ ಸಿರೆ ಒಡತಿ. ಗಾಳಿ ಗಂಧದಲ್ಲಿ ಸೇರಿದಂತೆ ಸೇರಿ ಕಾಯುವೆ ನೆರಳಂತೆ, ಅನವರತ ಸುಖ ತರುತ್ತಾ ಆಣೆಯ ಮಾಡುವೆ ನಿನಗೆದೋ ಹೃದಯದ ಅರ್ಪಣೆ. ಅಮ್ಮು, ಇನ್ನೊಬ್ರು ಬೇಕು ಅಲ್ವಾ? ಇನ್ನೊಬ್ಬ ಮುತ್ತೈದೆ ಬನ್ನಿ ಬನ್ನಿ, ಯಾರಾದರೂ ಕರೀತಾ ಇದ್ದಾರಲ್ಲ. ಹೋಗಿಮ್ಮ, ಹೋಗಿ. ನಾನು ಹೇಗೆ ಹೋಗೋಕ್ಕಾಗತ್ತೆ? ನೀವೇ ಈ ಒಡಿ ತುಂಬ ಶಾಸ್ತ್ರನ ಮಾಡಿ. ಸ್ವಾಮಿಗಳೇ,
ನಿಮಗೆ ಅವ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಅನ್ಸುತ್ತೆ. ಅವಳು ಮುತ್ತೈದೆ ಅಂತಲೇ ಹೇಳಿದ್ದು. ಅವಳ ಮುಖದಲ್ಲಿ ಮುತ್ತೈದೆ ಕಳೆ ಕಾಣ್ತಾ ಇದೆ. ನೀನೇನು ಸಂಕೋಚ ಪಟ್ಕೋಬೇಡಮ್ಮ. ನೀನು ಮುತ್ತೈದೆ ಅಂತ ನನಗೆ ಚೆನ್ನಾಗಿ ಗೊತ್ತಾಗಿದೆ. ನೀನೇ ಹೋಗಿ ಉಡಿ ತುಂಬ ಶಾಸ್ತ್ರನ ಮಾಡಮ್ಮ. ಅಂದರೆ ನನ್ನ ಮಗಳು ಮುತ್ತೈದೆನ ಗುರುಗಳು ಹೇಳಿದ್ದಾರೆ ಅಂದಮೇಲೆ ಅದು ನಿಜನೇ ಆಗಿರುತ್ತೆ. ಅಂದರೆ ನನ್ನ ಅಳಿಯ ಬದುಕಿದ್ದಾನೆ ಅಂತಲ್ಲ. ಅಮ್ಮು ಶಾಸ್ತ್ರಿಗಳು ಹೇಳ್ತಾ ಇದ್ದಾರೆ ಅಂದಮೇಲೆ ಸರಿಯಾಗೇ ಇರುತ್ತೆ. ಅಮ್ಮನೇ ಮಾಡಲಿ ಅಲ್ವಾ? ಅಮ್ಮ ಹೋಗಿ ಶಾಸ್ತ್ರ ಮಾಡಿ. ಅಮ್ಮ ಪ್ಲೀಸ್ ಬನ್ನಿ, ನೀವೇ ಶಾಸ್ತ್ರ ಮಾಡಿ. ಪರಿಮಳ ಅವರೇ, ನೀವು ಉಡಿ ತುಂಬೋ ಶಾಸ್ತ್ರ ಮುಗಿಸ್ಬಿಡಿ. ನಾವು ತವರು ಮನೆಯಿಂದ ಕಳಿಸಿರೋ ವಸ್ತುಗಳು